ಈ ಬೆಟ್ಟದ ಚಾರಣ ಮಾಡಬೇಕು, ಸುಮಾರು 1.5-2 ಕಿಲೋಮೀಟರ್ ನಾವು ಮೇಲೆ ಹತ್ತಬೇಕಲ್ಲ. ನಮ್ ಜೊತೆ ನಿಮ್ಮಿಯವರಿದ್ದಾರೆ, ಅವರು ಚಾಲಕರಾಗಿ ಇಲ್ಲಿ ಬಾಲ್ಯದಿಂದಲೇ ನೀವು ಇಲ್ಲಿ ಕೆಲಸ ಮಾಡ್ತಿದ್ರು ಅನ್ಸುತ್ತೆ. ಸೊ ಪರಿಸರ ನೋಡುವಾಗ ನಿಮ್ಗೆ ಮತ್ತೆ ಸರ್ಕಾರದ ಯೋಜನೆ ನೋಡುವಾಗ ಏನ್ ಅನ್ಸುತ್ತೆ? ಆಗ್ಬಾರ್ದು ಹೇಳಿ ರೋಪ್ವೇ ಇದು ದೇವಿಗೆ ಮೂಲಸ್ಥಾನ ಜಾಗ ಇದೆ. ಓಕೆ, ಈ ಪರಿಸರ ಜನಸಂಖ್ಯೆ ಜಾಸ್ತಿ ಆದ್ರೆ ಇಲ್ಲಿನ ವಾತಾವರಣ ಹಾಳಾಗ್ತದೆ, ಅದಕ್ಕೋಸ್ಕರ ಮೇನ್ ಆಗಿ. ಓಕೆ, ಮತ್ತೆ ಒಂದು ದಿವಸ 5-10 ಸಾವಿರ ಜನ ಬಂದ್ರೆ 100 ಮಾತ್ರ ಪರಿಸರ ಹಾಳಾಗ್ತದೆ ಮೇನ್ ಆಗಿ. ಅಂದ್ರೆ ಸೌಲಭ್ಯ ಕೊಡಬೇಕಾಗುತ್ತೆ. ಮತ್ತೆ ಜನಸಂಖ್ಯೆ ಜಾಸ್ತಿ ಬಂದ್ರೆ ಪರಿಸರ ಆಗ್ತದೆ, ಡ್ರಿಂಕ್ಸ್ ಇಂಥದ್ದೆಲ್ಲ ಜಾಸ್ತಿ, ಜನಸಂಖ್ಯೆ ಜಾಸ್ತಿ ಬರ್ತದೆ. ಓಕೆ, ಈಗ ಚಾಲಕರಾಗಿ ನೀವು ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರಿ, ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ? ನಾವು ಡ್ರೈವರ್ಸ್ ಆಗಿ ರೋಡ್ ರಿಪೇರಿ, ರೋಡ್ ಅನ್ನು ರೆಡಿ ಮಾಡ್ತಾ ಇದ್ದೇವೆ. ಮಳೆಗಾಲದಲ್ಲಿ ರೋಡ್ ಹೋದ್ಮೇಲೆ ಒಂದ್ಸಲ ನಾವೇ ರೆಡಿ ಮಾಡ್ತೀವಿ, ಎಲ್ಲ ಸರಿ ಮಾಡ್ಬೇಕಂತ. ಓಕೆ, ಅಂದ್ರೆ ಇರೋದ್ರ ಮಟ್ಟದಲ್ಲಿ ಮಾತ್ರ ಅಷ್ಟೇ, ಇಷ್ಟು ಬೇಗ ಅಷ್ಟೇ ಪರಿಸರ ಇವರು ಅರಣ್ಯ ಇಲಾಖೆಯವರು ಬಿಡ್ತಾರೆ. ಓಕೆ ಓಕೆ ಓಕೆ, ಅದಕ್ಕೆ ಆ ಕೆಲಸ ಮಾಡಕ್ ಬಿಡ್ತಾರೆ. ಓಕೆ, ಅವ್ರೇನು ಮಾಡುದಿಲ್ಲ, ಅವಾಗೇನಿಲ್ಲ. ಓಕೆ, ಆಮೇಲೆ ಇದು ಇಲ್ಲಿ ವಸೂಲಿಗಳನ್ನ ಮಾಡ್ತಾರೆ, ಅಂದ್ರೆ ನಿಮ್ಗೆ ಒಂದು ಜೀಪ್ ಮೇಲೆ ಗಂಟೆಗೆ ಇಲ್ಲಿಂದ ರಿಟರ್ನ್ ಅಂತ ಹೇಳಿದ್ರೆ ನಮ್ಗೆ ಗೇಟ್ ಪಾಸ್ ಆಗ್ಬೇಕು 6 ಗಂಟೆ. 1 ನಿಮಿಷ ಲೇಟ್ ಅದು 200 ರೂಪಾಯಿ ಫೈನ್ ತಗೋತೀವಿ ನಿಮ್ಗೆ, ಅಲ್ಲ ಪ್ರಯಾಣಿಕರಿಗೆ ನಮ್ಗೆ ಗಾಡಿ ಮೇಲೆ. ಅರ್ಧ ಗಂಟೆ ಲೇಟ್ ಆದ್ರೆ 500 ರೂಪಾಯಿ, ಮತ್ತೆ ಲೇಟ್ ಆದ್ರೆ 5,000 ರೂಪಾಯಿ. 1 ಗಂಟೆಗಿಂತ ಜಾಸ್ತಿ ಆಗ್ಬಿಟ್ರೆ 5,000 ಸಂಜೆ ಸೀಸ್ ಮಾಡ್ತಾರೆ ಅಂತ. ಮತ್ತೆ ಅವರು ಡಿಪಾರ್ಟ್ಮೆಂಟ್ ಅವರಿಗೂ ಅವ್ರದ್ದೇ ಪಾರ್ಟಿ ಇದ್ರೆ ಅವ್ರು ಏನ್ ಬೇಕು ಮಾಡ್ಬೋದು, ಡ್ರಿಂಕ್ಸ್ ತಗೊಳ್ಬಹುದು, ಐಬಿಎಲ್ ಪಾರ್ಟಿ ಮಾಡಬಹುದು, ಎಲ್ಲ ತಗೊಂಡು. ಅಂದ್ರೆ ಸಾರ್ವಜನಿಕರಿಗೆ ಒಂದು ರೂಲ್ಸ್, ಇವ್ರಿಗೊಂದು ರೂಲ್ಸ್. ಮತ್ತೆ ನಿತ್ಯ ಒಂದು ಗಾಡಿಗೆ 100 ರೂಪಾಯಿ ತರ ಚೀಟಿ ಕೊಟ್ಟು ನಿಮ್ಗೆ ಇದು ಮಾಡ್ತಾರೆ. ಚೀಟಿ, ಬಸ್ ಟಿಕೆಟ್ ತರ ಅಂತ ಚೀಟಿ. ಓಕೆ, ಸರ್ಕಾರದ ಯಾವ ಸೀಲ್ಗಳು ಇಲ್ಲ. ನೋಡಿ, ಕುದುರೆಮುಖ ವೈಲ್ಡ್ ಲೈಫ್ ಡಿವಿಷನ್ ಕಾರ್ಕಳ ಕೊಡಚಾದ್ರಿ ಎಂಟ್ರಿ ಟಿಕೆಟ್ ಅಂತ ಹೇಳ್ತಾರೆ. ಆದ್ರೆ ಈ ಟಿಕೆಟ್ ನೋಡಿದ್ರೆ ಯಾವ್ದೋ ಮಾಮೂಲು ಖಾಸಗಿ ಬಸ್ಸಿಗೆ ಕೊಡ್ತಾರೆ ನೋಡಿ ಒಂದು ಎಂಟ್ರಿ, ಇದರಲ್ಲಿ ಸರ್ಕಾರದ ಸೀಲ್ ಇಲ್ಲ. ಈ ಹಣ ಎಲ್ಲಿ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಿತ್ಯ 1000 ರೂಪಾಯಿ ಮಾತ್ರ ಕಲೆಕ್ಷನ್ ಆಗ್ತದೆ, ಆದ್ರೆ ಈ ಹಣ ಎಲ್ಲಿ ಹೋಗ್ತಿದೆ ಅನ್ನುವಂಥದ್ದೇ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದು ತನಿಖೆ ಕೂಡ ನಡೀಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಇಡಿಸಿ ಅನ್ನುವಂಥದ್ದೊಂದು ಮಾಡಿದರೆ, ಕಮಿಟಿಯನ್ನ ಮಾಡಿದ್ರು ಇಲ್ಲಿನ ಅಭಿವೃದ್ಧಿಗೋಸ್ಕರ ಮತ್ತೆ ಇದರ ರಕ್ಷಣೆಗೋಸ್ಕರ. ಆ ಇಡಿಸಿಗೋಸ್ಕರ ಈ ಹಣ ಹೋಗುತ್ತೆ ಅಂತಾರೆ, ಆದ್ರೆ ಆ ಹಣ ಎಲ್ಲಿ ಹೋಗಿದೆ, ಅದರ ಲೆಕ್ಕ ಏನು, ಯಾರು ಕೊಟ್ಟವರಿಲ್ಲ, ಏನೂ ಇಲ್ಲ. ಆದ್ರೆ ಕೊಡಚಾದ್ರಿಯನ್ನ ಹಾಳು ಮಾಡಕ್ಕೆ 1000 ಕೋಟಿ ರೋಪ್ವೇ ಯೋಜನೆ ಮಾತ್ರ ಮಾಡಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇದೆ, ಉಲ್ಲಾಸ ಇದೆ. ಈಗ ನಡ್ಕೊಂಡು ಹೌದಾ, ನಡ್ಕೊಂಡು ಹೋಗೋದು ಬೆಸ್ಟ್ ಅಲ್ಲ ರೋಪ್ವೇ ಮಾಡಿದ್ರೆ ಬೆಸ್ಟ್? ಸರ್ಕಾರ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಹೌದಾ? ಓಕೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ರೋಡ್ ರಸ್ತೆ ಚೆನ್ನಾಗಿಲ್ಲ, ಅದನ್ನು ಮೊದಲು ಇಂಪ್ರೂವ್ ಮಾಡಬೇಕು. ಮತ್ತೆ ಮೇಲೆ ಹತ್ತೋದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಸೊ ದಿಸ್ ಈಸ್ ನ್ಯಾಚುರಲ್ ಬೆಟರ್. ಅವರು ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಫಾರ್ ವಾಟ್ ದೇ ಆರ್ ಸ್ಪೆಂಡಿಂಗ್. ಅದ್ಭುತ ಅನುಭವ, ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಥ್ರಿಲ್ಲಿಂಗ್ ಆಗಿರುವಂತ ಜೀಪ್ ಅಲ್ಲಿ ಒಂದು ಜರ್ನಿ ಮಾಡ್ಕೊಂಡು ಬಂದು ಈಗ ಈ ಪ್ರಕೃತಿಯ ಮಧ್ಯೆ, ಈ ಹಸಿರಿನ ಮಧ್ಯೆ, ಈ ಬೆಟ್ಟದ ಮಧ್ಯೆ ನಿಂತ್ಕೊಂಡಿರೋದಂದ್ರೆ ಅಮೇಜಿಂಗ್. ಇಂಥ ಪ್ರಕೃತಿ ನಾವು ಕಾಪಾಡಬೇಕು, ಉಳಿಸ್ಬೇಕು. ಚಾರಣ ಬೆಟರ್ ಅನ್ಸುತ್ತಾ? ಈಗ ಸರ್ಕಾರ 1000 ಕೋಟಿ ಯೋಜನೆ ರೋಪ್ವೇ ಮಾಡಕ್ ಹೊರಟಿದೆ. ವಿಚ್ ಒನ್ ಇಸ್ ಬೆಟರ್? ದಿಸ್ ಇಸ್ ಬೆಟರ್ ಬಿಕಾಸ್ ರೋಪ್ವೇ ಮಾಡಿದ್ರೆ ಅದು ಕಾಮನ್ ಆಗಿಬಿಡುತ್ತೆ. ಇದಾದ್ರೆ ಅಡ್ವೆಂಚರಸ್ ಆಗಿರುತ್ತೆ, ಅನುಭವ ಸಿಗುತ್ತೆ. ಸೂಪರ್ ಆಗಿದೆ ನೋಡಿ. ಇಲ್ಲಿ ಇನ್ನೂ ಕೂಡ ಹಿಂದ್ಗಡೆ ಇದ್ದಾರೆ, ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ರೋಪ್ವೇ ಅಂದ್ರೆ ಕಾಮನ್ ಅಲ್ಲ ಮೇಡಮ್, ರೋಪ್ವೇ ಮಾಡೋದು ಒಂದೇ ಸುಮ್ಮನೆ ಹೋಗಿ ಬರೋದು. ದಿಸ್ ಇಸ್ ದ ಬೆಸ್ಟ್. ಈಗ ಸೀನಿಯರ್ ಸಿಟಿಸನ್ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಯಾಕಂದ್ರೆ ಇವ್ರು ಮುಖ್ಯವಾಗಿ ಹೇಳ್ತಿರೋದು ಸರ್ಕಾರ 1000 ಕೋಟಿ ಯೋಜನೆ ಮಾಡಿ ಹತ್ತಕ್ಕಾಗದವರಿಗೆ ಮತ್ತೆ ಮೈ ಕೈಯಲ್ಲಿ ಶಕ್ತಿ ಇಲ್ಲದವರಿಗೆ ಅಂತಾರೆ. ಬಟ್ ನಮ್ಮ ಜೊತೆ ಒಬ್ರು ಯಂಗ್ ಲೇಡಿ ಇದಾರೆ, ಅವ್ರ ಕೇಳೋಣ. ರೋಪ್ವೇ ಇಸ್ ಬೆಟರ್ ಅಲ್ಲ ಈ ರೀತಿ ಚಾರಣ ಬೆಸ್ಟ್? ಇದೇ ಚೆನ್ನಾಗಿದೆ, ತುಂಬಾ ಗಾಳಿ ಬರ್ತಾ ಇದೆ, ದಣಿವಂತ ಆಗುದಿಲ್ಲ. ಅಂದ್ರೆ ಸೀನಿಯರ್ ಸಿಟಿಸನ್ ಅಂದ್ರೆ ನಾನು ಜಸ್ಟ್ 60, ಜಸ್ಟ್ ಸೀನಿಯರ್ ಸಿಟಿಸನ್. ಆಮೇಲೆ 10 ವರ್ಷದ ನಂತರ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಇರುವ ಶಕ್ತಿ ಇರುವಾಗ ಬಂದ್ರೆ ಈಗ ಆಗಿದೆ. ಸ್ವಲ್ಪ ಹೆಲ್ಪ್ ತಕೊಂಡು ಹೋಗಿ ಬಂದಿದ್ದೇನೆ. ತುಂಬಾ ಫೀಲ್ ಇದು ಒಳ್ಳೆ ಫೀಲ್ ಬರ್ತಾ ಇದೆ. ಎಲ್ಲ ಒಂದು ಹೊಸ ಶಕ್ತಿ ತುಂಬುತ್ತೆ. ನಾನು ಮಾಡಬಹುದು, ಇನ್ನೂ ಸಹ ಮಾಡಬೇಕು ಅಂತ ಒಂದು ಉತ್ಸಾಹ ಬರ್ತಾ ಉಂಟು. ಇನ್ನು ನಾನು ಯೋಗ ಗೀಗ ಎಲ್ಲ ಮಾಡ್ಕೊಂಡು ಫಿಟ್ ಆಗ್ಬೇಕು ಅಂತ ಆಗ್ತಾ ಇದೆ. ದಟ್ ಇಸ್ ಸ್ಪಿರಿಟ್ ಆಕ್ಚುಲಿ. ಇದೇ ಪ್ರಕೃತಿ ನಮ್ಗೆ ಕೊಡುವಂತ ಶಕ್ತಿ. ತನ್ನ ಮಡಿಲಲ್ಲಿ ಕರ್ಕೊಂಡು ಬಂದು
ನೀನು ಇನ್ನೊಂದನ್ನು ಸಾಧಿಸಬಹುದು, ಆದ್ರೆ ನನ್ಗೆ ಯಾವುದೇ ತೊಂದರೆ ಮಾಡಬೇಡ, ನನ್ ಜೊತೆ ನೀನು ಬೆಳಿ ಅಂತ ಹೇಳುವಂತದ್ದೇ ಈ ಪ್ರಕೃತಿಗಿರುವಂತಹ ಶಕ್ತಿ. ಅದನ್ನ ನಮ್ಮ ಮೇಡಮ್ ನಿಮ್ಮ ಹೆಸರು ಸುಜಾತ ಶೆಣೈ. ಎಸ್ ಮಿಸ್ಟರ್ ನಿಮ್ಮ ನೋಡಿ, ಸೀನಿಯರ್ ಸಿಟಿಸನ್ ಕೂಡ ಹೇಳ್ತಿದ್ದಾರೆ ರೋಪ್ ವೇ ಬೇಡ, ನಮ್ಗೆ ಇಂಥ ಚಾರಣದ ಥ್ರಿಲ್ಲಿಂಗ್ ಬೇಕು, ಆ ಮೂಲಕ ನಾವು ಪ್ರಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಅವರು ಹೇಳ್ತಿದ್ದಾರೆ. ನಾವು ಸಾಕ್ಬೇಕಾದ ದೂರ, ಎತ್ತರ ಬಹುದೂರ ಇದೆ ನೋಡಿ. ಅಲ್ಲಿ ಒಂದು ಬೆಟ್ಟ ತುದಿ ಕಾಣ್ತಿದೆ ನೋಡಿ. ಅಲ್ಲೂ ಹೋದ್ರೆ ನಮ್ಮ ಈ ಪಯಣದ ಗುರಿ ಮುಟ್ಟಿದ ಹಾಗಾಗುತ್ತೆ. ಆ ತುದಿ ಮುಟ್ಟಿ ನಾವು ಸರ್ಕಾರದ ಕಿವಿ ಮುಟ್ಟಿಸಬೇಕಾಗಿದೆ, ನಾವು ಕೊಡಬೇಕಾದ ಸಂದೇಶವನ್ನ ಕೊಡಬೇಕಾಗಿದೆ. ಮತ್ತೆ ನಮ್ಮ ನಾಳ್ತಿರುವಂತಹ ಮುಖ್ಯಮಂತ್ರಿಗಳು ಮತ್ತೆ ಅವರ ಸಂಪುಟದಲ್ಲಿರುವಂತಹ ಸಚಿವರಿಗೆ ಕೂಗಿ ಕೂಗಿ ಹೇಳಬೇಕು, ಪ್ರಕೃತಿಯನ್ನು ಉಳಿಸಿ, ಯಾವ ಕಾರಣಕ್ಕೂ ಪ್ರಕೃತಿಯನ್ನು ನಾಶ ಮಾಡುವಂತ ಕೆಲಸ ಬೇಡ ಅಂತ. ಬನ್ನಿ ನಾವು ನಮ್ಮ ಈ ವಾವ್, ನಿಜವಾಗ್ಲೂ ಕೂಡ ನೋಡಿ ಅದ್ಭುತವಾದ ದೃಶ್ಯ, ಸೂಪರ್ ಆಗಿದೆ. ಅಂದ್ರೆ ಪಶ್ಚಿಮ ಘಟ್ಟದ ತುತ್ತ ತುದಿಯಲ್ಲಿ ನಿಂತು ಆ ಘಟ್ಟದ ಆನಂದವನ್ನು ಆನಂದಿಸೋದೇ ಒಂದು ಅದ್ಭುತ ಅನುಭವ. ಇಲ್ಲಿ ಏನಂದ್ರೆ ಒಂದು ಕಣ ಕೂಡ ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಇದನ್ನ ಪಾರಂಪರಿಕ ತಾಣ ಅಂತಾರೆ, ತಪೋಭೂಮಿ ಅಂತಾರೆ. ಹಾಗಾಗಿ ಇದರಲ್ಲಿ ಈ ಭೂಮಿ ಪಿರಮಿಡ್, ಈ ಬೆಟ್ಟ ಕೊಡಚಾದ್ರಿ ಬೆಟ್ಟ ಅನ್ನುವಂಥದ್ದು ಪಿರಮಿಡ್ ಶೇಪ್, ಅಂದ್ರೆ ಪಿರಮಿಡ್ ರೂಪದಲ್ಲಿದೆ. ಪಿರಮಿಡ್ ಏನ್ ಮಾಡುತ್ತೆ ಹೇಳಿ, ನಮ್ಮೊಳಗಿನ ಶಕ್ತಿಯನ್ನು ಉತ್ತೇಜಿಸುತ್ತೆ. ಅದನ್ನ ಉತ್ತೇಜನ ಕೊಟ್ಟು ನಮ್ಮೊಳಗೆ ಏನು ಕೆಟ್ಟ ಗುಣಗಳಿರುತ್ತೆ, ಷಡ್ವರ್ಗಗಳಿರ್ತವೆ, ಅವುಗಳನ್ನೆಲ್ಲ ನಾಶ ಮಾಡಿ ಆಧ್ಯಾತ್ಮದತ್ತ ನಮ್ಮ ಆತ್ಮವನ್ನು ಪರಿಶುದ್ಧಿಯತ್ತ ಕರ್ಕೊಂಡು ಹೋಗ್ತದೆ. ಕೊಡಚಾದ್ರಿಯಲ್ಲಿ ಅಂಥ ಶಕ್ತಿ ಇರೋದ್ರಿಂದಾಗಿ ಇದನ್ನ ತಪೋಭೂಮಿ ಅಂತಾರೆ. ನೋಡಿ, ಈ ಪರಿಸರವನ್ನ ನೋಡೋದೇ ನಿಜವಾಗ್ಲೂ ಕೂಡ ಒಂದು ಅದ್ಭುತ ಅನುಭವ. ವಂಡರ್ಫುಲ್. ಸರ್ಕಾರದ ಕಣ್ತೆರೆಸಲು ನಾವು ಮಾಡ್ತಿರುವಂತಹ ಕೊಡಚಾದ್ರಿಯ ಸಾಹಸ ಚಾರಣ ಕೊನೆ ಹಂತಕ್ಕೆ ತಲುಪಿದೆ. ನನ್ನ ಹಿಂದೆ ನೀವೇನ್ ಕಾಣ್ತಿದ್ದೀರಿ ಸರ್ವಜ್ಞ ಪೀಠ. ಅದೇ ಪೀಠದಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿದ್ರು ಅನ್ನುವಂತಹ ಪ್ರತೀತಿ ಇದೆ. ಆ ಪೀಠವನ್ನು ನಾವು ಇವತ್ತಿಗೂ ಕಾಣಬಹುದು. ಈ ಅದ್ಭುತವಾದ ಪ್ರಕೃತಿಯ ಮಧ್ಯೆ ಯಾರದ್ದೇ ತೊಂದರೆ ಇಲ್ಲದೆ, ಯಾವುದೇ ಕಾಟ ಇಲ್ಲದೆ ಅದ್ಭುತವಾದ ಮೌನವಾಗಿರುವಂತ, ಬರೀ ನೋಡಿ ಎಲ್ಲಿ ನೋಡಿದ್ರು ಜೀರುಂಡೆ ಶಬ್ದ, ಪ್ರಕೃತಿಯ ಶಬ್ದವನ್ನ ಕೇಳಬಹುದು ನೀವು. ಅಂತ ಸುಂದರ ಪ್ರಕೃತಿಯ ನಡುವೆ ತಪಸ್ಸು ಮಾಡಿದಂತಹ ಜಾಗ ನೋಡಿ. ಇದು ನಾವೀಗ ನಿಂತ ಜಾಗ ಸಮುದ್ರ ಮಟ್ಟಕ್ಕಿಂತ 5,000 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಜಾಗ. ಪಶ್ಚಿಮ ಘಟ್ಟದ ಏನು ಸರಣಿ ಇದೆ, ಆ ಸರಣಿಯ ಅತ್ಯಂತ ಪ್ರಮುಖ ಭಾಗದಲ್ಲಿದ್ದೀವಿ. ಖನಿಜದಿಂದ ತುಂಬಿರುವಂತಹ ಈ ಕೊಡಚಾದ್ರಿ ಬೆಟ್ಟವನ್ನ ಉಳಿಸಿ ರಕ್ಷಿಸಬೇಕಾಗಿದೆ. ಇದನ್ನ ಪಾರಂಪರಿಕ ತಾಣ ಅಂತಾರೆ. ತುಂಬಾನೇ ಮಹತ್ವವನ್ನ ನೀಡಲಾಗಿದೆ. ಅಂತ ಮಹತ್ವದ ಜಾಗವನ್ನ, ಈ ಕೊಡಚಾದ್ರಿಯನ್ನ ಕೊಲೆ ಮಾಡಕ್ಕೆ ಸರ್ಕಾರ ಹೊರಟಿದೆ. ಇನ್ನೊಂದು ಹಂತ ತಲುಪಿದ್ವಿ. ಈ ಚಾರಣದ ಒಂದು ಹಂತ ಅಂದ್ರೆ ಸರ್ವಜ್ಞ ಪೀಠವನ್ನ ನೋಡುವಂತದ್ದು. ಸರ್ವಜ್ಞ ಪೀಠಕ್ಕೆ ಬಂದಿದ್ದೀವಿ. ಈ ಪೀಠ ನೋಡೋಕ್ಕೋಸ್ಕರನೇ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಬರುವಂತವರು ಭಕ್ತಿ ಭಾವದಿಂದ ಬರ್ತಾರೆ ವಿನಃ ಒಬ್ಬ ಪ್ರವಾಸಿಗನಾಗಿ ಆಮೇಲೆ ಇಲ್ಲಿ ಮೋಜು ಮಾಡಬೇಕು, ಮಸ್ತಿ ಮಾಡಬೇಕು ಅಂತ ಉದ್ದೇಶದಿಂದ ಬರಲ್ಲ. ಈ ಸರ್ವಜ್ಞ ಪೀಠದಲ್ಲಿ ಇರಬೇಕು, ಒಂದಿಷ್ಟು ಪ್ರಕೃತಿಯ ಮಡಿಲಲ್ಲಿ ತಾನು ಕುತ್ಕೋಬೇಕು, ತನ್ನ ಆತ್ಮವನ್ನ ಪರಿಶುದ್ಧಗೊಳಿಸಬೇಕು, ತನ್ನೊಳಗೆ ಹೋಗಿ ತನ್ನನ್ನು ತಾನು ಅರಿತುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪೀಠಕ್ಕೆ ಬರ್ತಾರೆ ವಿನಃ ಇದು ಯಾವುದೇ ಪ್ರವಾಸಿ ತಾಣ ಅಲ್ಲ, ಮೋಜು ಮಸ್ತಿಯ ತಾಣ ಅಲ್ಲ. ಇದೊಂಥರ ತನ್ನ ಆತ್ಮವನ್ನ ಅರಿತುಕೊಳ್ಳುವಂತ ಆಧ್ಯಾತ್ಮ ಸ್ಥಾನ ಅಂತ ಹೇಳ್ಬೋದು. ಇಲ್ಲೇ ಶಂಕರಾಚಾರ್ಯರು ತನ್ನ ಆತ್ಮವನ್ನ ಅರಿತುಕೊಂಡಿದ್ದು, ತಾನು ತಪಸ್ಸು ಮಾಡಿಕೊಂಡು ಇಲ್ಲಿ ಅವರು ದೈವತ್ವವನ್ನ ಸಾಧಿಸಿಕೊಂಡಿರುವಂತದ್ದು. ಸೊ ಈ ಜಾಗಕ್ಕೆ ರೋಪ್ ವೇ ಮಾಡಕ್ ಹೊರಟಿದೆ ಸರ್ಕಾರ. ನೇರವಾಗಿ ಇಲ್ಲಿಗೆ ಬಂದು ತಲುಪಬೇಕು, ಒಂದಿಷ್ಟು ಬೆವರು ಸುರಿಸಬಾರದು, ಒಂದಿಷ್ಟು ಕಷ್ಟ ಪಡಬಾರದು ಅನ್ನೋ ಕಾರಣಕ್ಕೋಸ್ಕರ ಇಂಥ ಒಂದು ಮೂರ್ಖತನದ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ನನ್ನದೊಂದು ಪ್ರಶ್ನೆ, ಇಂಥದ್ದು ನಮ್ಮ ದೇಶದಲ್ಲಿ ಸಾಕಷ್ಟು ತಪೋಭೂಮಿಗಳಿವೆ, ಆಧ್ಯಾತ್ಮಿಕ ತಾಣಗಳಿವೆ. ಈಗ ಮಾನಸ ಸರೋವರ ಇದೆ, ಅಥವಾ ಕೇದಾರನಾಥ ಇದೆ, ವೈಷ್ಣವಿ ದೇವಿ ಇದೆ. ಆದ್ರೆ ಅಲ್ಲೆಲ್ಲಿಗೂ ರೋಪ್ ವೇ ಕಟ್ಟುವಂತ ಸಾಹಸವನ್ನ ಯಾರಾದ್ರೂ ಮಾಡಿದಾರ? ಆದ್ರೆ ನಮ್ಮ ಈಗಿನ ಬಿಜೆಪಿ ಸರ್ಕಾರಕ್ಕೆ ಯಾಕೆ
ಇಂಥ ಒಂದು ಆಸೆ ಯಾಕೆ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿ ರೋಪ್ ವೇ ಮಾಡುವಂತ ಒಂದು ಅಭಿಲಾಷೆ, ಇದರಲ್ಲಿ ಕಮಿಷನ್ ಹೊಡೆಯುವಂತ, ದುಡ್ಡು ಮಾಡುವಂತ, ಮತ್ತೆ ಲ್ಯಾಂಡ್ ಮಾಫಿಯಾದ ಮತ್ತೆ ಟೂರಿಸಂನ ಮಾಫಿಯಾದ ಒಂದು ಹಿಂದಿನ ಶಕ್ತಿ ಬಿಟ್ರೆ ಬೇರೆ ಯಾವ ಉದ್ದೇಶವೂ ಇಲ್ಲಿ ಕಾಣ್ತಿಲ್ಲ. ಒಂದಿಷ್ಟು ಪ್ರವಾಸಿಗರಿದ್ದಾರೆ, ಅವ್ರ ಹತ್ರನೂ ಕೇಳೋಣ ಬನ್ನಿ. ಈಗ ಸರ್ಕಾರ ಒಂದು ಸಾಹಸ ಮಾಡಕ್ ಹೊರಟಿದೆ, ಈಗ ನೀವು ಸಾಹಸ ಮಾಡ್ಕೊಂಡು ಬಂದಿದ್ದೀರಾ, ರೋಪ್ ವೇ ಮಾಡಕ್ಕೆ ಅಂತ ಹೊರಟಿದೆ. ಸೀದಾ ಕೊಲ್ಲೂರಿಂದ ಕರೆಕ್ಟ್ ಡೈರೆಕ್ಟ್ ಇಲ್ಲಿಗೆ ಬರ್ಬೇಕು. ಅದ್ ಬೇಕಾ ಅಥವಾ ಇಂಥ ಚಾರಣದ ಮೂಲಕ ಬರೋದು ಒಳ್ಳೇದು? ಬೇಡ ಮೇಡಮ್, ನೆಸೆಸರಿ ವೇಸ್ಟ್ ಮೇಡಮ್. ಅದು ನನ್ನ ಪ್ರಕಾರ ಸುಮ್ನೆ ಅವಕ್ಕೆಲ್ಲ ಬಂಡವಾಳ ಹಾಕೋದಿಂತ ರೈತರುಗಳಿಗೆ, ಮುಗ್ಧ ರೈತರುಗಳಿಗೆ ಒಂದು ಹೆಲ್ಪ್ ಮಾಡಿದ್ರೆ ಅದರಿಂದ ಉಪಯೋಗ ಆಗುತ್ತೆ. ಇದೆಲ್ಲ ಸುಮ್ಮನೆ ವೇಸ್ಟ್ ಅಂತ ನನ್ನ ಅನಿಸಿಕೆ. ಓಕೆ, ಅಂದ್ರೆ ಈ ಚಾರಣದ ಮೂಲಕನೇ ಬಂದ್ರೆ ಚಂದ. ಓಕೆ, ನಿಮ್ಗೆ ಏನನ್ಸುತ್ತೆ? ಚಾರಣದ ಚಂದ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕನ್ನಡ, ಯು ಫ್ರಮ್ ಕೇರಳ? ಯಾ, ಐ ವಾಂಟ್ ಟು ಆಸ್ಕ್ ಒನ್ ಕ್ವಶನ್. Karnataka government is going to do a ropeway project. Is it required? Is it necessary? No, it's not necessary. Why? Because we are while traveling. Okay. It's better by road only. Okay. Doing the trekking only is the best experience. Yes. Okay, okay. ಸರ್, ನಿಮ್ಗೆ ಏನ್ ಅನ್ಸುತ್ತೆ? ಈಗ ಸಾವಿರಾರು ಕೋಟಿ ಬಂಡವಾಳ ಹಾಕೊಂಡು ರೋಪ್ವೇ ಮಾಡಕ್ ಹೊರಟಿದ್ದಾರೆ. ಅದೇ ಬಂಡವಾಳನ ಕೊಲ್ಲೂರು ಅಭಿವೃದ್ಧಿ ಮಾಡಬಹುದಲ್ವಾ? ಖಂಡಿತ ಮಾಡಬಹುದು. ಈಗ ನಾವು ಹತ್ತಿ ಬರೋದ್ರಿಂದ ಮಜಾ ರೋಪ್ ವೇನಲ್ಲಿ ಸಿಗಲ್ಲ. ಓಕೆ, ಖಂಡಿತ ಇದ್ರಲ್ಲಿ ನಾವು ಮೊದಲು ನೋಡಿರ್ಲಿಲ್ಲ. ಈಗ ನಾವು ಅದರಲ್ಲಿ ಜೀಪಲ್ಲಿ ಬಂದಾಗ್ಲೂ ಒಂದ್ ಮಜಾ ಸಿಕ್ತು. ಇಲ್ಲಿಂದ ಹತ್ತಿ ಬಂದ ಮೇಲೆ ನಮಗೆ ಸುತ್ತಾರ, ಇಲ್ಲಿ ಬಂದ ಮೇಲೆ ಅಷ್ಟೊಂದು ಸಂತೋಷ ಆಗ್ತಾ ಇದೆ ನಮಗೆ ಮಾತ್ರ. ಆ ರೋಪ್ ವೇಲ್ ಬಂದ್ರೆ ನಮ್ಗೆ ಏನೂ ಸಹ ಆಗಲ್ಲ, ಸುಲಭವಾಗಿ ಸಿಗುತ್ತೆ. ಅದರಿಂದ ಅದೇನು ನಮಗೆ ಮನಸ್ಸಿಗೆ ಆಗ್ಲಿ ಇದಕ್ಕಾಗಲಿ ನೆಮ್ಮದಿ ಉಲ್ಲಾಸ ಸಿಗಲ್ಲ. ಬದಲಾಗಿ ಪರಿಸರದ ನಾಶವೇ ಜಾಸ್ತಿ ಆಗುತ್ತೆ. ಖಂಡಿತ ಪರಿಸರ ನಾಶ. ಯಾಕಂದ್ರೆ ರೋಪ್ ವೇ ಮಾಡೋದ್ರಿಂದ ಕಾಡು ರೋಪ್ ವೇ ಮಾಡೋದ್ರಿಂದ ಕಾಡು ನಾಶ ಆಗುತ್ತೆ, ಬೆಟ್ಟ ಎಲ್ಲ ನಾಶ ಆಗುತ್ತೆ. ಇವಾಗ ಎಷ್ಟೋ ಕಡಿಮೆ ಜನ ಬರೋದ್ರಿಂದ ಮೇಂಟೆನೆನ್ಸ್ ಆಗ್ತಿದೆ, ಬಟ್ ಜಾಸ್ತಿ ಜನ ಆದಂಗೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಈಗ ಹೇಗಿದೆಯೋ ಯಥಾಸ್ಥಿತಿ ಕಾಪಾಡೋದೇ ಬೆಸ್ಟ್. ಈ ಹಣನ ಕೊಲ್ಲೂರು ಅಭಿವೃದ್ಧಿ ಮಾಡಿದ್ರೆ ಅದು ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಲ್ವಾ? ಓಕೆ, ನೋಡಿ ಇಲ್ಲಿ ಎಲ್ಲ ನೀವು ಮಾತಾಡ್ತೀರಾ? ಓಕೆ, ಪ್ರತಿಯೊಬ್ರು ಕೂಡ ಹೇಳೋದಿಷ್ಟೇ, ರೋಪ್ ವೇ ಬೇಕಾಗಿಲ್ಲ. ಇಲ್ಲಿ ಸಿಗುವಂತ ಮಜಾ ಅನುಭವನೇ ಬೇರೆ. ಪ್ರವಾಸಿಗರು ಕಿಕ್ಕಿರು ತುಂಬಿದ್ರೆ ಒಂದಿಷ್ಟು ಜನರಿಗಷ್ಟೇ ಲಾಭ ಆಗ್ಬೋದು, ಪರಿಸರಕ್ಕೆ ಖಂಡಿತ ಕೂಡ ಅದು ಅನಾಹುತವೇ, ನಾಶವೇ ಅನ್ನುವಂಥದ್ದು ಪ್ರವಾಸಿಗರ ಮಾತು ಕೂಡ.